ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ಫಸ್ಟು ಈ ರೀತಿ ದಾರನ ಹಿಂದೆ ಇಟ್ಕೊಂಡು ನಿಡಲ್ ಹಾಕಿ ದಾರ ತಂದು ಈ ರೀತಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ನಾವಿಲ್ಲಿ 1 2 ಚೈನ್ಸ್ ಹಾಕಿ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಅದ್ರ ಪಕ್ಕಕ್ಕೆ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಅದ್ರ ಪಕ್ಕದಲ್ಲೇ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಇಲ್ಲಿ ಡಬಲ್ ಕ್ರೋಶಸ್ ಮಾಡ್ಕೋತ ಹೋಗಬೇಕು. ಈ ಡಿಸೈನಲ್ಲಿ ಜಾಸ್ತಿ ಡಬಲ್ ಕ್ರೋಶ ಬರುತ್ತೆ, ತುಂಬ ಸಿಂಪಲ್ ಆಗಿದೆ. ಆಮೇಲೆ ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಇದು ಸ್ಟ್ರೇಟಾಗಿ ಒಂದೇ ಪಾಯಿಂಟಲ್ಲೇ ಮಾಡ್ಕೋತ ಹೋಗಬೇಕು, ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ ನಾವು ಟೋಟಲಾಗಿ 8 ಡಬಲ್ ಕ್ರೋಶ ಹಾಕಿದ್ದೀನಿ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಕೌಂಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ 8 ಡಬಲ್ ಕ್ರೋಶ ಆದಮೇಲೆ ನಾವಿಲ್ಲಿ 4 ಚೈನ್ಸ್ ಹಾಕೊಳ್ಳೋಣ. 1 2 3 4 ಚೈನ್ಸ್ ಹಾಕ್ಕೊಂಡು ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲೂ ಕೂಡ ಡಬಲ್ ಕ್ರೋಶ ಮಾಡ್ಕೋಬೇಕು. 4 ಚೈನ್ಸ್ ಹಾಕಿ ಡೈರೆಕ್ಟ್ ಲಾಕ್ ಮಾಡೋ ಹೋಗಿಲ್ಲ, ಡಬಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡಬೇಕು. ಇದಾದಮೇಲೆ ಮತ್ತೆ ಇಲ್ಲಿ ಕಂಟಿನ್ಯೂ ಡಬಲ್ ಕ್ರೋಶ ಹಾಕೋತ ಹೋಗಬೇಕು. ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು, ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಹೀಗೆ ಇಲ್ಲೂ ಕೂಡ 8 ಡಬಲ್ ಕ್ರೋಶ ಹಾಕಿದ ಮೇಲೆ ಮತ್ತೆ 4 ಚೈನ್ಸ್ ನಿಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. 4 ಚೈನ್ಸ್ ಹಾಕಿ ಆಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ 8 ಡಬಲ್ ಕ್ರೋಶ ಹಾಕೋತ ಹೋಗಬೇಕು. ಇಲ್ಲ ನಿಮಗೆ 4 5 ಬೇಕಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋತ ಹೋಗ್ಬೋದು. ಫುಲ್ ಸ್ಯಾರಿನ ಹೀಗೆ 8 ಡಬಲ್ ಕ್ರೋಶ ಒಂದು ಕುಚ್ಚಿಗೆ ಪ್ಲೇಸ್ 4 ಚೈನ್ದು ಬಿಟ್ಟು ಮತ್ತು 8 ಡಬಲ್ ಕ್ರೋಶ. ಸೊ ಪೂರ್ತಿ ಸೀರೆ ಹೀಗೆ ಹಾಕೋತ ಹೋಗಬೇಕು. ಆಮೇಲೆ ಕುಚ್ಚು ಕಟ್ಟಿದ ಮೇಲೆ ಯಾವ ರೀತಿ ಕಾಣಿಸ್ತಿದೆ ತೋರಿಸ್ತಿದ್ದೀನಿ ನೋಡಿ. ಸೊ ತುಂಬ ಸಿಂಪಲ್ ಆಗಿದೆ, ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಜಸ್ಟ್ ಹಾಫ್ ಆನ್ ಅವರ್ ಅಥವಾ 1 ಅವರ್ ಒಳಗೇ ಸೀರೆ ಕುಚ್ಚು ಕಟ್ಟಿ ಬಿಡ್ಬೋದು. ಥ್ಯಾಂಕ್ ಯು.